ಹುಬ್ಬಳ್ಳಿಯಲ್ಲಿ ಯುವತಿ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ವೈಫಲ್ಯವೇ ಹತ್ಯೆಗೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಇಬ್ಬರ ತಲೆದಂಡ ಕೂಡ ಆಗಿದೆ. ಹತ್ಯೆಗಳ ಕಡಿವಾಣ ಹಾಕುವಲ್ಲಿ ಒಂದು ಕಡೆ ಸರ್ಕಾರ ವಿಫಲ ಆಗಿದೆ. ನೇಹಾ ತಂದೆ ನಿರಂಜನ್ ಹಿರೇಮಠ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೇಹಾ ಹತ್ಯೆ ನಡೆದ 1 ತಿಂಗಳಲ್ಲಿ ಮರ್ಡರ್ ಆಗಿದೆ. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ದೂರು ಕೊಟ್ಟರು ಕೂಡ ದೂರನ್ನ ತೆಗೆದುಕೊಂಡಿಲ್ಲ, ಎಚ್ಚರಿಕೆಯನ್ನ ವಹಿಸಿಲ್ಲ ಅಂತ ಹೇಳಿ ನೇಹಾ ತಂದೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಕೊಲೆಗಳು ಆಗ್ತಾ ಇದ್ರು ಕೂಡ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ. ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ನಮ್ಮ ಜೀವಕ್ಕೆ ಬೆಲೆ ಇಲ್ವಾ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಮಾಡ್ತಾ ಇದ್ದಾರೆ ಜನಸಾಮಾನ್ಯರು. ಸರ್ಕಾರದ ವಿರುದ್ಧ ಆಕ್ರೋಶಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಬಳ್ಳಿಯ ಜನತೆ ಎರಡೆರಡು ಮರ್ಡರ್ ನೋಡಿ ಬೆಚ್ಚಿ ಬಿದ್ದಿದೆ. ತನ್ನದಲ್ಲದ ತಪ್ಪಿಗೆ ಅಂಜಲಿ ಸಾವನ್ನಪ್ಪಿದ್ದಾಳೆ. ಒಂದ್ ಕಡೆ ನೇಹಾ ಕೂಡ ಸಾವಾಗಿತ್ತು. ಆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಹತ್ಯೆ ಆಗಿರುವಂಥದ್ದು. ಆರೋಪಿ ಗಿರೀಶ್ ಈ ಹಿಂದೆ ಹೇಳಿಕೆಯನ್ನ ಕೊಟ್ಟಿದ್ದಂತೆ ಆಕೆಯ ಬಳಿ, ನಿನ್ನನ್ನು ನೇಹಾ ಹತ್ಯೆ ಮಾಡಿದ ರೀತಿಯೇ ನಾನು ಹತ್ಯೆ ಮಾಡ್ತೀನಿ ಅಂತ ಹೇಳಿ. ಈ ವಿಚಾರವನ್ನ ಪೊಲೀಸ್ ಇಲಾಖೆಗೂ ಕೂಡ ಆಕೆಯ ಕುಟುಂಬಸ್ಥರು ಮುಟ್ಟಿಸಿದ್ರು. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ವಾಣಿಜ್ಯನಗರಿ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಹತ್ಯೆ ಪ್ರಕರಣ ನಡೆದಿದೆ. ಯಾಕಂದರೆ ಇನ್ನೂ 1 ತಿಂಗಳು ಕೂಡ ಕಳೆದಿಲ್ಲ ನೇಹಾ ಹತ್ಯೆ ನಡೆದು. ಆದರೆ ಇದರ ಮಧ್ಯೆ ಮತ್ತೆ ಒಂದು ಬೆಚ್ಚಿ ಬೀಳಿಸುವಂಥ, ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ಕೃತ್ಯ ನಡೆದಿದೆ. ನಮ್ಮ ಜೊತೆಗೆ ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ ಅವರಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಈಗಾಗಲೇ ಅನೇಕ ಬಾರಿ ನನ್ನ ಮಗಳ ಹತ್ಯೆ ಆದ ನಂತರ ಕೂಡ ನಾನು ಅನೇಕ ಬಾರಿ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಜಾತ್ಯತೀತ ಪಕ್ಷಾತೀತ ಹೋರಾಟ ಕೂಡ ಅನೇಕ ಕಡೆ ನಡೆದು ಎಲ್ಲರೂ ಕೂಡ ಎಚ್ಚೆತ್ತು ವಹಿಸಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನಾದರೂ ಕೂಡ ಈ ಬರಬಲವಾಗಿ ಹತ್ಯೆ ಏನಾಗ್ತಾ ಇದ್ದಾವೆ ಅವನು ಖಂಡಿಸಿ ಎಲ್ಲರೂ ಕೂಡ ವಿರೋಧ ಮಾಡಿದರು. ಆದರೂ ಕೂಡ ಈ ವಾರದಲ್ಲೇ 4 ಮರ್ಡರ್ ನಮ್ಮ ಹುಬ್ಬಳ್ಳಿಯಲ್ಲಿ. ಇದೇ ರೀತಿ ನಾರ್ತ್ ಕರ್ನಾಟಕನಾಗ ನಾನು ನೋಡಿದ್ರ ಪ್ರಕಾರ ಒಂದು ಸುಮಾರು 10 ಕಡೆ ಮರ್ಡರ್ ಆಗಿದ್ದಾವೆ. ಈ ರೀತಿ ಜನರನ್ನ ಕೊಲೆ ಮಾಡ್ಕೊತ ಅಡ್ಡಾಡಿದ್ರು ಕೂಡ ರಾಜಾರೋಷವಾಗಿ ಪೊಲೀಸ್ ಇಲಾಖೆ ವೈಫಲ್ಯದಿಂದ ಕಾಣ್ತಾರೆ. ಅವರು ಬೆಂಗಳೂರು ಬಿಟ್ಟು ಬರ್ತಾಯಿಲ್ಲ. ಮತ್ತು ಅನೇಕ ಕಡೆ ಅನೇಕ ಸಮಾಜರು ಕೂಡ ಖಂಡಿಸಿದ್ದಾರೆ. ಎಲ್ಲರೂ ಭಯ ಬೀತಿರ್ತಾರೆ. ಕಾಲೇಜ್ಗೆ ಹೋಗೋರು, ನೌಕರಿಗೆ ಹೋಗೋರು, ಮತ್ತು ಯಾರೂ ಕೂಡ ಹೊರಗಡೆ ಕುಂದ್ರಾಕ್ ಕೂಡ ಎಲ್ಲರೂ ಭಯ ಪಟ್ಟಾರೆ. ಈಗ ಮನ್ಯಾಗ ಎಲ್ಲರೂ ಹೊರಗೆ ಕೂಡ್ಬೇಕಪ್ಪ, ಸೆಕೆ ಐತಿ, ಬಿಸಿಲೈತಿ, ಹೊರಗಡೆ ಕೂಡ್ಬೇಕಂದ್ರೂ ಕೂಡ ಭಯ ಆಗ್ತಾಯಿದೆ. ಇಂಥ ಒಂದು ವ್ಯವಸ್ಥೆ ಹುಬ್ಬಳ್ಳಿ ನಗರಿಯಲ್ಲಿ ನಡೆದಿದೆ. ಇದು ಯಾಕಂದರೆ ಇವರು ರಾಜಾರೋಷವಾಗಿ ಈಗ ನನ್ನ ಮಗಳನ್ನ ಹತ್ಯೆ ಆದವನು ಒಬ್ಬನೇ ಆರೋಪಿನ ಬಂಧಿಸಿದ್ದಾರೆ. ನಾನು ಸುಮಾರು ಸಲ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡೀನಿ, ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೀನಿ, ಎಲ್ಲ ಹೋರಾಟಗಾರ ಮನವಿ ಮಾಡ್ಯಾರ. ಮಾಧ್ಯಮ ಮುಖಾಂತರ ಇಡೀ ಜಗತ್ತಿಗೆ ತೋರಿಸಿದಂಥ ಮಾಧ್ಯಮದವರು ಎಲ್ಲರೂ ತೋರಿಸಿದ್ರು ಕೂಡ ಒಬ್ಬನೇ ಇರ್ತಾನೆ. 100 ಕಿಲೋಮೀಟರ್ದ ಬಂದು ನನ್ನ ಮಗಳನ್ನ ಮರ್ಡರ್ ಮಾಡಿ ತಾವು ಒಬ್ಬನೇ ಇರ್ತಾನೆ. ಅವನಿಂದ ಯಾರದಾರ ಆ ಜಾಲ ಏನಿದೆ ಬೇರೆ ಸಮೇತ ಬೇಕಂತ ನಾನು ಹೇಳ್ತಾ ಇದ್ದೀನಿ. ಅನೇಕ ಸಾರಿ ನಾನು ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ, ಮಾಧ್ಯಮ ಮುಖಾಂತರ ಮಾಡಿದ್ದೀನಿ, ಬರೆದು ಕೊಟ್ಟಿದ್ದೀನಿ. ಅವನ ಕಡೆ ಇರತಕ್ಕಂಥ ಎಲ್ಲ ರಾಜಕೀಯ ಷಡ್ಯಂತ್ರಗಳು, ಇದು ನನ್ನ ಮೇಲೆ ನಡೆದ ಪ್ರಕರಣ ಏನಂದರೆ ರಾಜಕೀಯ ಷಡ್ಯಂತ್ರದಿಂದ ಆಗಿದ್ದು, ಅವ್ರನ್ನೆಲ್ಲ ಬಂಧಿಸಬೇಕು, ಇದು ಬೀಜ ಸಮೇತ ತೆಗಿಬೇಕು. ಇದು ಸುಮಾರು ವರ್ಷದಿಂದ ಇಂಥ ದಬ್ಬಳಿಕೆ ನಡೀತಾ ಇದೆ ಅಂತ ನಾನು ಅನೇಕ ಬಾರಿ ಹೇಳಿದ್ದೀನಿ. ಈಗೂ ಕೂಡ ಅದು ಮುಗಿದ 27ನೇ ದಿವಸ ಇವತ್ತೇ ತಾನೇ ನನ್ನ ಮನೆಗೆ ಪೂಜಾ ಕಾರ್ಯಕ್ರಮ ಇತ್ತು, ವೀರಭದ್ರೇಶ್ವರ ಪೂಜಾ. ಅದನ್ನು ರುದ್ರಾಭಿಷೇಕ ಕಾರ್ಯಕ್ರಮ ಮುಗಿಸಿದೆ. ಜಸ್ಟ್ ಫೋನ್ ಬಂತು ಈ ಥರ ಆಗಿದೆ ಅಂತ. ಈ ರೀತಿ ನಾವು ಮತ್ತೆ 27 ದಿವಸಕ್ಕೆ ಮತ್ತೊಂದು ಮಗಳನ್ನ ಹತ್ಯೆ ಆಯಿತು. ನಾನು ಏನು ಬೇಡ್ಕೊಂಡಿದ್ದೆ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಅದೇ ಆಯಿತು. ಈಗ ಪ್ರತಿ ದಿವಸ ಒಬ್ರನ್ನ ಹಿಂಗೆ ಮರ್ಡರ್ ಮಾಡ್ಕೊತ ಹೋಗೋದಾದರೆ ಜನರೇ ಏನು ನಾವೇ ಕೈಯಾಗ ಕಾನೂನು ತೊಗೋಬೇಕು, ಏನು ಅವ್ರು ಏನಾದರೂ ರಕ್ಷಣೆ ಮಾಡ್ತಾರೆ ಅನ್ನೋ ಪ್ರಶ್ನೆ ನಮಗೆಲ್ಲ ಕಾಡ್ತಾ ಇದೆ. ಅದಕ್ಕೆ ಅಂಜಲಿ ಅಂಬಿಗೇರ್ ಭಾಳ ಕಡಬಡವರು, ಅವ್ರಿಗೆಲ್ಲ ಅನ್ಯಾಯ ಆಗಿದೆ. ಅವ್ರಿಗೆ ಮಾತ್ರ ನೀವು ಎಲ್ಲರೂ ಕೂಡ ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಅವ್ರ ಮನೆಗೆ ಅವ್ರಿಗಿರೋಕ್ಕೆ ಮನೆಯೂ ಇಲ್ಲ, ಎಲ್ಲೋ ಕೂಲಿ ಮಾಡಿಕೊಂಡು ಯಾರ್ದೋ ಮನೆ ಮುಸುರಿ ತಿಕ್ಕಿ ಅವ್ರ ಜೀವನ ಮಾಡತಕ್ಕಂಥ ನನ್ನ ವಾರ್ಡ್ನಲ್ಲಿ ಇರ್ತಕ್ಕಂಥ ಬಡವರು ಕಾರ್ಮಿಕರವರು. ಅಂಜಲಿ ಏನು ಕೊಲೆ ಪ್ರಕರಣ ನಡೆದಿದೆ, ಅವರ ಕುಟುಂಬಸ್ಥರಿಗೆ ನ್ಯಾಯ ಸಿಗುವವರೆಗೂ ನಾವು ಅವರ ಬೆನ್ನೆಲುಬಾಗಿ ಅವರ ಬೆಂಬಲಕ್ಕೆ ನಾವು ನಿಲ್ತೇವೆ ಅಂತಕ್ಕಂಥ ಮಾತನ್ನು ನಿರಂಜನ್ ಹಿರೇಮಠ ಅವರು ಹೇಳ್ತಾ ಇದ್ದಾರೆ.